ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿತಾ ಕೆಎಂ ವ್ಲಾಗ್ಸ್. ರಿಸಲ್ಟ್ಸ್ ಪೋಸ್ಟ್ಪೋನ್ ಆಗಿದೆ. ಏಪ್ರಿಲ್ 8th ಅಥವಾ 8th ಅಥವಾ 10th ಬರ್ಬೋದು. ಏಪ್ರಿಲ್ 9 ಬೈ ಎಲೆಕ್ಷನ್ ಇದೆ. ಏಪ್ರಿಲ್ 9 ಬರೋ ಡೌಟು ಇವತ್ತು ಗೊತ್ತಾಗುತ್ತೆ ಗೈಸ್. ಮೇ ಬಿ ಇವತ್ತು ಅನೌನ್ಸ್ ಮಾಡ್ತಾರೆ ಯಾವತ್ತು ಬರ್ಬೋದು ಅಂತ. ಬಿ ವಿತ್ ಪೇಷನ್ಸ್, ಟೆನ್ಷನ್ ಮಾಡ್ಕೋಬೇಡಿ. ನಿನ್ನೆ ಒಂದು ಫುಲ್ ಟೆನ್ಷನ್ ಆಗಿರ್ತೀರ ಗೈಸ್. ಗೊತ್ತು, ಏನು ಓದಿರಲ್ಲ, ಫುಲ್ ನೈಟ್ ಎಲ್ಲ ಫುಲ್ ಟೆನ್ಷನಲ್ಲೇ ಕಳೆದಿರ್ತೀರ. ಬಿಕಾಸ್ ನಮಗೂ ಹಂಗೆ ಆಗಿತ್ತು. ನಾನು ಒಂದು ಫುಲ್ ನೈಟ್ ನಿದ್ದೆ ಮಾಡಿರಲಿಲ್ಲ. ಸೊ ಇವತ್ತು ಟೈಮ್ ವೇಸ್ಟ್ ಮಾಡಿಬಿಡಿ. ವೆಬ್ಸೈಟ್ನ ಹೋಗಿ ಜಾಸ್ತಿ ಚೆಕ್ ಮಾಡ್ತಾ ಇರಬೇಡಿ. KCETಗೆ ಪ್ರಿಪೇರ್ ಆಗಿ ರಿಸಲ್ಟ್ ಬಂದಾಗ ನಾವು ವೀಡಿಯೋ ಮಾಡ್ತೀವಿ ಗೈಸ್. ಓಕೆ ಗೈಸ್, ಯಾರೂ ತಲೆ ಕೆಡಿಸ್ಕೋಬೇಡಿ ಜಾಸ್ತಿ. ಎಲ್ಲರೂ ಚೆನ್ನಾಗಿ ಮಾಡಿರ್ತೀರ, ಎಲ್ಲರೂ ಪಾಸ್ ಆಗ್ತೀರ ಗೈಸ್. ಒಳ್ಳೆ ಸ್ಕೋರೇ ಆಗುತ್ತೆ. ರಿಸಲ್ಟನ್ನು ಅಂದರೆ ಮಾರ್ಕ್ ಶೀಟು ಡಿಲೇ ಆಗ್ತಿತ್ತು. 2 months 1.5 months ನಾವು ಕಾಲೇಜ್ಗೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಕಾಲೇಜ್ಗೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಬೇಕಿತ್ತು. ಇದೊಂದು ಇಶ್ಯೂ ಆಗ್ತಿತ್ತು. ಸೊ ಈ ಸತಿಯಿಂದ ಡಿಜಿಲಾಕರಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಕಲೆಕ್ಟ್ ಮಾಡ್ಕೋಬೋದು. ಅಲ್ಲೇ ಆ್ಯಂಡ್ ನಿಮ್ಮದು ರಿಸಲ್ಟ್ನೂ ಅಲ್ಲೇ ಚೆಕ್ ಮಾಡ್ಬೋದು. ರಿಸಲ್ಟ್ ಬಗ್ಗೆ ಕ್ಲಿಯರಾಗಿ ಗೊತ್ತಿಲ್ಲ, ಅದನ್ನು ನಾವು ಇನ್ಫಾರ್ಮ್ ಮಾಡ್ತೀವಿ. ಬಟ್ ಡಿಜಿಲಾಕರಲ್ಲಿ ನಿಮ್ಮ ಮಾರ್ಕ್ ಶೀಟ್ನ ಡೌನ್ಲೋಡ್ ಮಾಡ್ಕೋಬೋದು. ಇದು ಹೊಸದಾಗಿ ಬಂದಿರೋದು ಈ ಇಯರ್. ನಮ್ಮ ಇಯರ್ಗೆ ನಾವು ಕಾಲೇಜಿಗೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು ಮಾರ್ಕ್ಸ್ ಕಾರ್ಡ್ನೆಲ್ಲ. ಸೊ ಗೈಸ್, ಡೋಂಟ್ ವರಿ ಗೈಸ್, ಬಿ ಚಿಲ್. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ KCET ಎಕ್ಸಾಮ್ಗೆ. ಬಾಯ್ ಗೈಸ್, ಥ್ಯಾಂಕ್ ಯು ಫಾರ್ 600 ಸಬ್ಸ್ಕ್ರೈಬರ್ಸ್. ಹೀಗೆ ಸಪೋರ್ಟ್ ಮಾಡ್ತೀವಿ. ನಮ್ಮ ಫ್ಯಾನ್ಸ್ ಎಲ್ಲ ಗೈಸ್ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿ ಗೈಸ್. ಬಾಯ್.